ಜನವರಿ 22 ಮತ್ತು 23ರಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ. ನಾಳೆ ಮತ್ತು ನಾಡಿನ 22, 23 ಹೋರಾಟ ನಡೀತಿದೆ. ಕಲಬುರಗಿ ಜಿಲ್ಲೆಯಿಂದ ಹಾಗೂ ಸುತ್ತಮುತ್ತಲಿನ ತಾಲೂಕಾ ಜಿಲ್ಲೆಗಳಿಂದ ರೈತರು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಜನ ವಿರೋಧಿ, ರೈತ ವಿರೋಧಿ ನೀತಿ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರನ್ನ KMF ಮಾದರಿಯಲ್ಲಿ ಸಂರಕ್ಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಹಗಲು ರಾತ್ರಿ 22, 23 ದಿನಗಳ ಕಾಲ 2 ದಿನ ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಬಿಟ್ಟು ಸುಮಾರು ಜನ ರೈತರನ್ನು ಸೇರಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟ ನಡೀತಿದೆ. ಈ ಹೋರಾಟ ಯಶಸ್ವಿ ಆಗಬೇಕು, ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡಬೇಕು, ಬಾಯ್ಬಿಟ್ಟು ಮಾತಾಡಬೇಕು. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಎಲ್ರಿಗೂ ನಮಸ್ಕಾರ. ನಾನು ಭೀಮಾಶಂಕರ್ ಮಾಧವ್ ಅಂತೇಳಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇಂದು ನಾವೆಲ್ಲ ರೈತ ಸಂಘಟನೆ ಜಂಟಿಯಾಗಿ ಜನವರಿ 22 ಮತ್ತು 23ರಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ. ನಾಳೆ ಮತ್ತು ನಾಡಿನ 22, 23 ಹೋರಾಟ ನಡೀತಿದೆ. ಕಲಬುರಗಿ ಜಿಲ್ಲೆಯಿಂದ ಹಾಗೂ ಸುತ್ತಮುತ್ತಲಿನ ತಾಲೂಕಾ ಜಿಲ್ಲೆಗಳಿಂದ ರೈತರು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಜನ ವಿರೋಧಿ, ರೈತ ವಿರೋಧಿ ನೀತಿ ಜಾರಿ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಕಲಬುರಗಿ ಜಿಲ್ಲೆ ತೊಗರಿಯ ಖನಿಜ ಅಂತೇಳಿ ನಾಡಂತೇಳಿ ಹೆಸರಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2023-24ರಲ್ಲಿ 12-13 ಸಾವಿರ ಇರತಕ್ಕಂಥ ತೊಗರಿ ಬೆಲೆ ಈ ವರ್ಷ ಕೇವಲ 6,500, 7,000 ಖರೀದಿ ನಡೀತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬಂದಿದ್ದೇವೆ, ನಾವು ರೇಟ್ ಹೆಚ್ಚಿಗೆ ಮಾಡಿದ್ದೇವೆ, 8,000 ಮುಖಾಂತರ ಖರೀದಿ ಮಾಡ್ತೇವೆ ಅಂತೇಳಿ ಬರೀ ಪೇಪರ್, ಟಿವಿಯಲ್ಲಿ, ಮಾಧ್ಯಮದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಎಲ್ಲಿ ಒಂದು ಕ್ವಿಂಟಲ್ ಯಾವ ರೈತರನ್ನು ಇಲ್ಲಿವರೆಗೆ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಕನಿಷ್ಠ 12,500 ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಮತ್ತು ರೈತರ ಎಲ್ಲ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು. ಇನ್ಶೂರೆನ್ಸ್ ಕಟ್ಟಿದಂಥ ರೈತರಿಗೆ ಕಡ್ಡಾಯವಾಗಿ 15 ದಿನದಲ್ಲಿ ಇನ್ಶೂರೆನ್ಸ್ ವಿಮೆ ಹಣ ಜಮಾ ಆಗಬೇಕು. ಈ ವರ್ಷ ಅತಿ ಮಳೆಯಾಗಿ ಎಲ್ಲ ಬೆಳೆಗಳು ಕೊಚ್ಕೊಂಡೋಗಿವೆ. 1 ಎಕರೆಗೆ 25,000 ರೂಪಾಯಿ ಪರಿಹಾರಧನ ನೀಡಬೇಕಂತೇಳಿ ಒತ್ತಾಯಿಸಿ ನಾವೆಲ್ಲ ಜಂಟಿಯಾಗಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಸತ್ಯ ಹಮ್ಮಿಕೊಂಡಿವು. ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು, ಮಹಿಳೆಯರು, ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಬಂದು ಹೋರಾಟ ಯಶಸ್ವಿ ಮಾಡಿದಾಗ ಮಾತ್ರ ಒಂದು ರೈತ ಉಳಿಗಾಲವಿದೆ, ರೈತ ಉಳಿಲಿಕ್ಕೆ ಸಾಧ್ಯ ಆಗ್ತಾ. ಇಲ್ಲಾಂದ್ರೆ ರೈತರು ತಮ್ಮ ಇರ್ತಕ್ಕಂಥ ಎಲ್ಲ ಹೊಲೆ ಮನೆ ಮಾರ್ಕೊಂಡು ಬೇರೆ ಬಾಂಬೆ, ಪುಣೆ, ಹೈದರಾಬಾದ ಕೂಳೆ ಹೋಗ್ತಕ್ಕಂಥ ಕೆಲಸ ಭಾಳ ದೂರ ಇಲ್ಲ. ಅದಕ್ಕೆ ಹೋರಾಟ ಯಶಸ್ವಿ ಆಗೋದ್ರೆ ತಾವೆಲ್ಲರೂ ಪಾಲ್ಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರನ್ನ KMF ಮಾದರಿಯಲ್ಲಿ ಸಂರಕ್ಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ಡಾಕ್ಟರ್ MS ಸ್ವಾಮಿನಾಥನ್ ವರದಿಯ ಪ್ರಕಾರ C2+50% ಸೇರಿಸಿ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು, ತೊಗರಿ ಬೆಳೆಗಾರರನ್ನು ರಕ್ಷಣೆ ಮಾಡಬೇಕು, ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಸಮಾನಾಗಿ ಎಲ್ಲರಿಗೆ ಪರಿಹಾರವನ್ನು ಕೊಡಬೇಕು, ಬೆಳೆ ವಿಮೆ ಹಣ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ರೈತರ ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅಂತೇಳಿ ಈ ಬೇಡಿಕೆಗಳ ಬೇಸಿಸ್ ಮೇಲೆ ನಾಳೆ ಜನವರಿ 22ರಂದು 23ನೇ ತಾರೀಕಿಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ನಡೆಸ್ತಾ ಇದೆ. AB ರಾಮ್ಜಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮನ್ರೇಗಾ ಉಳಿಬೇಕು ಅಂತೇಳಿ ಆ ವಿಶೇಷ ಅಧಿವೇಶನ ಸ್ವಾಗತ ಮಾಡ್ತೀವಿ. ಆದರೆ ತೊಗರಿ ಬೆಳೆಗಾರರ ಬಗ್ಗೆ ಆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ತಗೊಂಡು ಒಂದು ತೀರ್ಮಾನವನ್ನು ಮಾಡಬೇಕು, ರಾಜ್ಯ ಸರ್ಕಾರ ಇನ್ಸೆಂಟಿವ್ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಹಗಲು ರಾತ್ರಿ 22, 23 ದಿನಗಳ ಕಾಲ 2 ದಿನ ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಬಿಟ್ಟು ಸುಮಾರು ಜನ ರೈತರನ್ನು ಸೇರಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟ ನಡೀತಿದೆ. ಈ ಹೋರಾಟ ಯಶಸ್ವಿ ಆಗಬೇಕು, ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡಬೇಕು, ಬಾಯ್ಬಿಟ್ಟು ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ತೊಗರಿಯ ನಾಡಿನಲ್ಲಿ ತೊಗರಿ ಬೇಳೆ, ಹುಳುಬೇಳೆ, ಕರಿಬೇಳೆ ಉಣ್ತಕ್ಕಂಥವ್ರೆಲ್ಲರೂ ಕೂಡ ಈ ಚುನಾಯಿತ ಪ್ರತಿನಿಧಿಗಳನ್ನು ತೊಗರಿ ಬೆಳೆಗಾರರ ರಕ್ಷಣೆ ಮಾಡೋದಕ್ಕೆ ಮುತುವರ್ಜಿ ವಹಿಸಬೇಕಂತಕ್ಕಂಥ ಮಾತನ್ನು ಆಗ್ರಹನ ಮಾಡ್ತಾ ಇದ್ದೀವಿ. ಶರಣಬಸಪ್ಪ ವಂಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಜಿಲ್ಲಾಧ್ಯಕ್ಷ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.